ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಗೆಳೆಯರೇ ನೋಡಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ KSRTCಯಲ್ಲಿ ಮುಂದಿನ ದಿನಗಳಲ್ಲಿ ಕರೆಯಬಹುದಂತಹ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಕೂಡ ನಡೆಯುತ್ತಿದೆ ಸ್ನೇಹಿತರೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾದ ವಿವರವನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡಿಬಿಟ್ಟು ಸಂಪೂರ್ಣವಾಗಿ ನೋಡಿ. ಎಲ್ಲ ಒಂದು ಹುದ್ದೆಗಳು, ಏಜ್ ಲಿಮಿಟ್, ಸ್ಯಾಲರಿ, ಡೇಟ್ ಯಾವಾಗ ರಿಲೀಸ್ ಆಗುತ್ತೆ ಎಲ್ಲ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸ್ಕಿಪ್ ಮಾಡಿಬಿಟ್ಟು ಸಂಪೂರ್ಣವಾಗಿ ನೋಡಿ. ಇದೇ ರೀತಿಯ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿಂದ ಕೆಳಗಡೆ ಚಾನಲ್ ನೆನಪಕ್ಕ ಸಬ್ಸ್ಕ್ರೈಬ್ ಬನ್ನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಕ್ಕಂಥ ಹೋಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ನೋಡಿ. KSRTC ನೇಮಕಾತಿ ಮಾಹಿತಿ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಹುದ್ದೆಗಳ ವಿವರಗಳನ್ನು ನೋಡಿ. ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಪ್ಪ ಮುಂದಿನ ದಿನಗಳಂದರೆ ಡ್ರೈವರ್ ಹುದ್ದೆಗಳು, ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳು ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳು, ಮೆಕ್ಯಾನಿಕ್ ಹುದ್ದೆಗಳು, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು, ಇತರೆ ಆಡಳಿತಾತ್ಮಕ ಹುದ್ದೆಗಳಿಗೆ KSRTCಯಲ್ಲಿ ನೇಮಕಾತಿಗೆ ಸಿದ್ಧತೆಯನ್ನು ಕೂಡ ನಡೆಸಿದ್ದಾರೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಕೂಡ ರಿಲೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಎಲ್ಲ ಹುದ್ದೆಗಳಿಗೆ ವಿದ್ಯಾರ್ಹತೆ ಏನಪ್ಪ ಅಂತ ನೋಡ್ತಾ ಹೋಗೋದಾದರೆ ಹುದ್ದೆಗೆ ಅನುಗುಣವಾಗಿ ನೋಟಿಫಿಕೇಷನ್ ಇರೋದ ಮೇಲೆ ನಿಮಗೆ ಯಾವ್ಯಾವ ಹುದ್ದೆಗೆ ಯಾವ್ಯಾವ ವಿದ್ಯಾರ್ಹತೆ ಅಂತ ಈಗ ತಿಳ್ತಾ ಹೋಗುತ್ತೆ. ಈಗ ಒಂದು ಐಡಿಯಾಕ್ಕೆ ಮುಖಾಂತರ ನಿಮಗೆ ಹುದ್ದೆಗೆ ಅನುಗುಣವಾಗಿ SSLC, PUC, ITI, ಡಿಪ್ಲೊಮೊ ಅಥವಾ ಡಿಗ್ರಿ ಉತ್ತೀರ್ಣರಾದ ಎಲ್ಲ ಅಭ್ಯರ್ಥಿಗಳು ಈ ಎಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನು ನೀವು ಸಲ್ಲಿಸಿಕೊಳ್ಳಬಹುದು ಸ್ನೇಹಿತರೆ. ಇದು ವಿದ್ಯಾರ್ಹತೆ ಬಗ್ಗೆ ಆಯಿತು, ಹುದ್ದೆಗಳ ಬಗ್ಗೆ ಆಯಿತು. ಇನ್ನು ಚಾಲಕ ಹುದ್ದೆಗೆ ಅಗತ್ಯತೆಗಳನ್ನು ನೋಡ್ತಾ ಹೋಗೋದಾದರೆ ಈಗ ಡ್ರೈವರ್ ಹುದ್ದೆಗೆ ಯಾವ್ಯಾವ ಅಗತ್ಯಗಳು ಬೇಕು ಅಂತ ನೋಡ್ತಾ ಹೋಗೋದಾದರೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಹೆವಿ ಲೈಸೆನ್ಸ್ ಇದ್ದರೆ ನೀವು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೋದು. ಮತ್ತು ಕರ್ನಾಟಕ ಬ್ಯಾಡ್ಜ್ ಕಡ್ಡಾಯ, ನಿಮಗೆ ಡ್ರೈವರ್ ಬ್ಯಾಡ್ಜ್ ಅಂತ ಕೊಡ್ತಾರೆ, ಅದು ನಿಮಗೆ ಕಡ್ಡಾಯವಾಗಿದ್ದರೆ ಈ ಒಂದು ಡ್ರೈವರ್ ಹುದ್ದೆಗೆ ನೀವು ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೋದು. ನೀವು ಅರ್ಹತೆ ಕೂಡ ಪಡ್ಕೊಳ್ತೀರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋದಾದರೆ ವಯೋಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷಗಳು ನಿಮಗೆ ಆಗಿರಲೇಬೇಕಾಗತ್ತೆ. ಗರಿಷ್ಠ ಬಂದುಬಿಟ್ಟು 35 ವರ್ಷಗಳನ್ನು ಕೊಟ್ಟಿರ್ತಾರೆ. ಸರ್ಕಾರದ ನಿಯಮಾನುಸಾರ ನಿಯಮಿತಿ ವಯೋಮಿತಿ ಸಡಿಲಿಕೆ ಕೂಡ ನಿಮಗೆ ನೋಟಿಫಿಕೇಷನಲ್ಲಿ ತಿಳಿಸ್ತಾರೆ ಸ್ನೇಹಿತರೆ, ಸರಿನಾ. ಇದು ಬರೀ ಒಂದು ಜನರಲ್ ಆಗಿರೋ ಪ್ರಕಾರ ನೋಟಿಫಿಕೇಷನ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವಯೋಮಿತಿಯನ್ನು ಕೊಟ್ಟಿರ್ತಾರೆ ಅಂತ ಇದು ಡೀಟೇಲಾಗಿ ಕೊಟ್ಟಿರ್ತಾರೆ. ಅದರಲ್ಲಿ ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ, ಸರಿನಾ. ಅಲ್ಲಿವರೆಗೂ ಕಾಯ್ತಾ ಇರಿ. ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತಂದರೆ ಲಿಖಿತ ಪರೀಕ್ಷೆ ಇರುತ್ತೆ, ಸರಿನಾ. ಲಿಖಿತ ಪರೀಕ್ಷೆ ಇರುತ್ತೆ, ಡ್ರೈವಿಂಗ್ ಟೆಸ್ಟ್ ಇರುತ್ತೆ, ಚಾಲಕ ಹುದ್ದೆಗೆ ಮಾತ್ರ ಡ್ರೈವಿಂಗ್ ಟೆಸ್ಟ್ ಇರುತ್ತೆ, ಸರಿನಾ. ದಾಖಲಾತಿ ಪರಿಶೀಲನೆ ಇರುತ್ತೆ, ವೈದ್ಯಕೀಯ ಪರೀಕ್ಷೆ ಕೂಡ ನಿಮಗೆ ಇರುತ್ತೆ ಸರಿನಾ. ಇಷ್ಟು ಆಯ್ಕೆ ಪ್ರಕ್ರಿಯೆ ಆಯಿತು ಸ್ನೇಹಿತರೆ. ವೇತನ ಎಷ್ಟಪ್ಪ ಅಂತಂದರೆ ಸ್ಯಾಲರಿಗಳು ಸುಮಾರು 25,000ದಿಂದ 40,000ವರೆಗೂ ನಿಮಗೆ ಇರುತ್ತೆ. ಹುದ್ದೆಗೆ ಅನುಗುಣವಾಗಿ ಸ್ಯಾಲರಿ ಕೂಡ ಡಿಪೆಂಡ್ ಕೂಡ ಆಗುತ್ತೆ. ನೀವು ಯಾವ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ತೀರೋ ಆ ಹುದ್ದೆಗಳಿಗೆ ಡಿಪೆಂಡ್ ಮೇಲೆ ಆ ಒಂದು ಸ್ಯಾಲರಿ ಕೂಡ ನಿಮಗೆ ಡಿಪೆಂಡೆನ್ಸಿಯನ್ನು ತೊಗೊಳುತ್ತೆ ಸ್ನೇಹಿತರೆ, ಸರಿನಾ. ಇದು ವೇತನದ ಬಗ್ಗೆ. ಆದರೆ ಬೇಕಾದ ದಾಖಲಾತಿಗಳು, ಅಗತ್ಯತೆ ದಾಖಲಾತಿಗಳನ್ನು ನೋಡಿ. SSLC, PUC ಮಾರ್ಕ್ಸ್ ಕಾರ್ಡ್ ಬೇಕು ನಿಮಗೆ, ಆಧಾರ್ ಕಾರ್ಡ್ ಬೇಕೇ ಬೇಕು ಕಡ್ಡಾಯವಾಗಿ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ನಿವಾಸ ಪ್ರಮಾಣಪತ್ರ, ಪಾಸ್ಪೋರ್ಟ್ ಗಾತ್ರದ ಫೋಟೋ ಹಾಗೂ ಸಹಿ ಬೇಕಾಗುತ್ತೆ, ಚಾಲನಾ ಪರವಾನಗಿ ಹಾಗೂ ಬ್ಯಾಡ್ಜ್. ಇದು ಚಾಲಕ ಹುದ್ದೆಗೆ ಮಾತ್ರ, ಸರಿನಾ. ಡ್ರೈವಿಂಗ್ ಲೈಸೆನ್ಸ್ ಮತ್ತು ಕರ್ನಾಟಕದ ಬ್ಯಾಡ್ಜ್ ನಿಮಗೆ ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ, ಬೇರೆ ಯಾರಿಗೂ ಇದು ಬೇಕಾಗೋದಿಲ್ಲ, ಸರಿನಾ. ಸೂಚನೆ ನೋಡಿ, ಪ್ರಸ್ತುತ ಅಧಿಕೃತ ಅಧಿಸೂಚನೆ ಬಿಡುಗಡೆಯಾಗಿಲ್ಲ. ಹೆಚ್ಚಿನ ಮಾಹಿತಿಗೆ KSRTC ಅಧಿಕೃತ ವೆಬ್ಸೈಟ್ನ ನೀವು ಗಮನಿಸ್ತಾ ಇದ್ದರೆ ನೋಟಿಫಿಕೇಷನ್ ಆದ ತಕ್ಷಣವೇ ನಾನು ಕೂಡ ಒಂದು ವಿಡಿಯೋ ಮಾಡ್ತೇನೆ. ನೀವು ಕೂಡ KSRTC ವೆಬ್ಸೈಟಲ್ಲಿ ಹೋಗಿ ನೀವು ಅವಾಗವಾಗ ಗಮನಿಸ್ತಾ ಇದ್ದರೆ ಸದ್ಯದಲ್ಲೇ ಅರ್ಜಿಗಳನ್ನು ಕೂಡ ಕರೀತಾರೆ, ಸರಿನಾ. ಇದು KSRTCಯಲ್ಲಿ ಮುಂದಿನ ದಿನಗಳಲ್ಲಿ ಕರೆಯಬಹುದಾದಂತಹ ಹಲವಾರು ಹುದ್ದೆಗಳ ಬಗ್ಗೆ ನೇಮಕಾತಿಗೆ ಸಂಬಂಧಿಸಿದಂತೆ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಇದೇ ರೀತಿಯ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಳು ನಮ್ಮ ಚಾನಲ್ ಆಗ್ತಾ ಇರ್ತೀವಿ ಸ್ನೇಹಿತರೆ. ಅದಕ್ಕಾಗಿ ನೀವಿನ್ನು ನಮ್ಮ ಚಾನಲ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿಂದ ಕೆಳಗಡೆ ಚಾನಲ್ ನೆನಪಕ್ಕ ಸಬ್ಸ್ಕ್ರೈಬ್ ಬಳಿನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳನ್ನು ತಿಳಿಯಲು ಬರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗೋಣ ಮುಂದಿನ ದಿನದಲ್ಲಿ. ಅಲ್ಲಿವರೆಗೂ